ದೇವರು ವರ ಕೊಟ್ಟರು ಪೂಜಾರಿ ಬಿಡಲಿಲ್ಲ ಅನ್ನೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ವಿಕಲಚೇತನರ ಇಲಾಖೆಗೆ ಸಂಬಂಧಿಸಿದ 19ಕ್ಕೂ ಹೆಚ್ಚು ತ್ರಿಚಕ್ರ ಸ್ಕೂಟಿಗಳೇನಿದೆ ಅದು ವಿಶೇಷ ಚೇತನರ ಪಾಲಾಗಬೇಕಿತ್ತು. ವಿಶೇಷ ಚೇತನರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಒಂದು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಗೆ 2023, 24, 25, 26 ಸಾಲಿಗೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದಲ್ಲ ಎರಡಲ್ಲ ಒಂದು ಬಾರಿ 7 ಮತ್ತು ಇನ್ನೊಂದು ಬಾರಿ 12 ಒಟ್ಟು 19ಕ್ಕೂ ಹೆಚ್ಚು ಸ್ಕೂಟಿಗಳನ್ನು ಕಳಿಸಿತ್ತು. ಮತ್ತು ಇಲ್ಲಿರ್ತಕ್ಕಂಥ ಒಂದು ವಿಶೇಷ ಚೇತನರ ಇಲಾಖೆಯ ಅಧಿಕಾರಿಗಳು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಈ ಒಂದು ತ್ರಿಚಕ್ರ ಸ್ಕೂಟಿಗಳನ್ನು ವಿತರಣೆ ಮಾಡಬೇಕಿತ್ತು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನದಿಂದ ಈ 19ಕ್ಕೂ ಹೆಚ್ಚು ಈ ತ್ರಿಚಕ್ರ ವಾಹನಗಳಿಂದ ಅದು ಚಿಕ್ಕಬಳ್ಳಾಪುರ ನಗರದ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಾಳಿ ಮಳೆಗೆ ಹಾಗೆ ಇದ್ದು ಸಂಪೂರ್ಣ ಒಂದು ತುಕ್ಕು ಹಿಡಿದು ಅಂದರೆ ರಸ್ಟಿಂಗ್ ಆಗಿಬಿಟ್ಟು ಇನ್ನೇನು ಕೈಗೆ ಬರುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಾವಿರಾರು ಜನ ವಿಶೇಷ ಚೇತನರಿದ್ದಾರೆ. ಅವರಿಗೆ ಎಷ್ಟೋ ಜನಕ್ಕೆ ಒಂದು ತ್ರಿಚಕ್ರ ಸೈಕಲ್ ಇರ್ಬೋದು, ಸ್ಕೂಟಿ ಇರ್ಬೋದು ಮತ್ತು ಬೈಕ್ಗಳಿರ್ಬೋದು ಮತ್ತು ತ್ರಿಚಕ್ರ ಸ್ಕೂಟಿಗಳನ್ನು ಸಿಗ್ತಿಲ್ಲ ಅಂಥೇಳಿ ಅಲ್ಲಲ್ಲಿ ಶಾಸಕರು, ಸಂಸದರು ಮತ್ತು ಈ ಅಧಿಕಾರಿಗಳಿಗೆ ಮನವಿಗಳನ್ನು ಕೊಡ್ತಾನೇ ಇದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರ ಈ ಒಂದು ವಿಶೇಷ ಚೇತನರ ಅನುಕೂಲಕ್ಕಾಗಿ ಅವರಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಅವ್ನು ಎಲ್ಲಿಗೋ ಹೋಗಬೇಕು, ಎಲ್ಲಿಗೋ ಬರಬೇಕು, ಕರೆದುಕೊಂಡು ಹೋಗೋದಕ್ಕೆ ಅಂದರೆ ಸಂತೆಗೆ ಇರ್ಬೋದು ಅಥವಾ ತಮ್ಮ ವ್ಯಾಪಾರ ವಹಿವಾಟು ಇರ್ಬೋದು ಮತ್ತು ಕೆಲಸಕ್ಕೆ ಹೋಗಿ ಬರುವುದಕ್ಕೆ ಇನ್ನೊಬ್ಬರ ಮೇಲೆ ತಂದೆ ತಾಯಿ ಬಂಧು ಬಳಗದ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಒಂದು ವಿಶೇಷ ಸ್ಕೀಮ್ನಲ್ಲಿ ಈ ಒಂದು ತ್ರಿಚಕ್ರ ಸ್ಕೂಟಿಗಳನ್ನು ಕಳಿಸಿಕೊಟ್ಟಿತ್ತು. ಇಂಥ ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡಿ ಅಂಥ ಫಲಾನುಭವಿಗಳಿಗೆ ಇಲ್ಲಿರ್ತ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಆಯ್ಕೆ ಮಾಡಿ ಆ ಒಂದು ಬಡ ವಿಶೇಷ ಚೇತನರಿಗೆ ವಿತರಣೆ ಮಾಡಬೇಕಿತ್ತು. ಆದರೆ ಕಳೆದ 2 ವರ್ಷಗಳಾದರೂ ಸಹ ಇವನ್ನು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೋ ಮಾಡಿಲ್ಲ ಗೊತ್ತಿಲ್ಲ. ಆದರೆ ಸರ್ಕಾರದಿಂದ ಬಂದಂಥ ಈ ತ್ರಿಚಕ್ರ ಸ್ಕೂಟಿಗಳೇನಿದೆ ಅದು ಗಾಳಿ ಮಳೆಗೆ ಹಾಳಾಗಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಂಪೂರ್ಣ ರಸ್ಟ್ ಹಿಡಿದು ಹೋಗಿದೆ. ಇನ್ನು ಕೆಲವೊಬ್ಬರು ಅಲ್ಲಿರ್ತಕ್ಕಂಥ ಟೈರ್ಗಳನ್ನು ಬಿಚ್ಚಿಕೊಂಡು ಹೋಗಿದ್ದಾರೆ. ಇನ್ನು ಕೆಲವು ಕಡೆ ಆ ತ್ರಿಚಕ್ರ ಸ್ಕೂಟಿಗಳ ಸ್ಪೇರ್ ಪಾರ್ಟ್ಗಳನ್ನು ಬಿಚ್ಚಿಕೊಂಡು ಹೋಗಿದ್ದಾರೆ. ಕಳ್ಳರು ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಸಂಬಂಧಪಟ್ಟ NGO ತೊಗೊಂಡು ಹೋಗಿದೆಯಾ ಅಥವಾ ಅಲ್ಲಿ ಬರ್ತಕ್ಕಂಥ ಜನ ತೆಗೆದುಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬಡ ಒಂದು ವಿಶೇಷ ಚೇತನರ ಪಾಲಾಗಿ ಅವರ ಅನುಕೂಲಕ್ಕಾಗಿ ಬಂದಂಥ ಈ ತ್ರಿಚಕ್ರ ವಾಹನಗಳೇನಿದೆ ಅದು ಈಗ ಸಂಪೂರ್ಣವಾಗಿ ತುಕ್ಕು ಹಿಡಿದು ಕಳ್ಳಕಾಕರ ಪಾಲಾಗ್ತಾ ಇದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಒಂದು DC ಕಚೇರಿ ಚೇಂಬರ್ ಕೆಳಗಡೆ ಇರ್ತಕ್ಕಂಥ ಇಲಾಖೆಯವರು ಏನು ಮಾಡ್ತಾರೆ ಅಂಥೇಳಿ ಈಗ ಸಾರ್ವಜನಿಕರಿಗೆ ಅನುಮಾನ ಬಂದಿದೆ. ಯಾಕೆಂದರೆ ಪ್ರತಿದಿನಿತ್ಯ ಇಲ್ಲಿಗೆ ಬರ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ, ಬಾಗೇಪಲ್ಲಿ, ಮಂಚೇನಹಳ್ಳಿ, ಚೋಳೂರು ಕಡೆಯಿಂದ ವಿಶೇಷ ಚೇತನರು ಆಗಮಿಸಿ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೊಂದು ತ್ರಿಚಕ್ರ ಸೈಕಲ್ ಆದರೂ ಕೊಡಿ, ತ್ರಿಚಕ್ರ ಒಂದು ಸ್ಕೂಟಿಗಳನ್ನಾದರೂ ಕೊಡಿಸಿ, ಸಂಸದರು, ಶಾಸಕರ ನಿಧಿಗಳಲ್ಲಾದರೂ ಕೊಡಿಸಿ ಅಂತೇಳಿ ಬೇಡ್ಕೊತಾ ಇದ್ದಾರೆ. ಆದರೆ ಈಗಾಗಲೇ ಇರ್ತಕ್ಕಂಥ ಸುಮಾರು 19ಕ್ಕೂ ಹೆಚ್ಚು ಸ್ಕೂಟಿಗಳು ತುಕ್ಕಿಡಿದು ಹೋಗ್ತಾ ಇದೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮನಸ್ಸು ಮಾಡಿ ಇವನ್ನ ವಿತರಣೆ ಆದರೂ ಮಾಡಬೇಕಿತ್ತು, ಇಲ್ಲ ವಾಪಸ್ ಸರ್ಕಾರಕ್ಕಾದರೂ ಕಳಿಸ್ಕೊಡ್ಬೇಕಿತ್ತು. ಇವ್ರಿಗೆ ಅವಶ್ಯಕತೆ ಇಲ್ಲ ಅಂತಂದರೆ ಬೇಕಾದ ಕಡೆ ಆದರೂ ಬಳಸ್ಬೋದಿತ್ತು. ಆದರೆ ಅಧಿಕಾರಿಗಳಿಗೆ ಒಂದು ಬೇಜವಾಬ್ದಾರಿಯಿಂದ ಇವತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಈ ಒಂದು ತ್ರಿಚಕ್ರ ಸ್ಕೂಟಿಗಳು ಹಾಳಾಗ್ತಾ ಇದೆ. ಅಂದರೆ ಇವತ್ತು ಸಾಮಾನ್ಯವಾಗಿ ಈ ಒಂದು ಪ್ರಸ್ತುತವಾಗಿ ಒಂದು ಸ್ಕೂಟಿ ಸಾಮಾನ್ಯ ಸ್ಕೂಟಿಗಳಿಂದ ಎತ್ಕೊಳ್ಬೇಕಾದ್ರೆ 1,50,000 ರೂಪಾಯಿಂದ 1,60,000 ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಮತ್ತೆ 2 ಗಾಲಿಗಳನ್ನು ಜೋಡಿಸಬೇಕಾಗುತ್ತೆ. ಅದು ಒಬ್ಬ ಗುತ್ತಿಗೆದಾರರ ಮೂಲಕ ಅದನ್ನು ಟೆಂಡರ್ ಕರೆದು ಅವ್ರ ಮೂಲಕ ಈ ರೀತಿಯಾಗಿ ಜೋಡಿಸಿ ಅದನ್ನು ವಿತರಣೆ ಮಾಡಬೇಕಿತ್ತು. ಈ ಹಿಂದೆ ಸಹ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಕೆಲವು ತ್ರಿಚಕ್ರ ಸ್ಕೂಟಿಗಳನ್ನು ವಿತರಣೆ ಮಾಡಿದರು. ಆಗ ಅಲ್ಲಿ ಬಂದಂಥ ಫಲಾನುಭವಿಗಳಿಗೆ ಸ್ಕೂಟಿಗಳನ್ನು ಕೊಟ್ಟು ವಾಪಸ್ಸು ಅಧಿಕಾರಿಗಳು ಕಿತ್ಕೊಂಡಿದ್ದಾರೋ ಅಥವಾ ಲಂಚ ಕೊಟ್ಟಿಲ್ಲ ಅಂತೇಳಿ ಏನಾದರೂ ಇಲ್ಲಿ ನಿಲ್ಲಿಸಿದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ವಿಶೇಷ ಚೇತನರ ಬಾಳಿಗೆ ಬೆಳಕಾಗಬೇಕಿದ್ದಂಥ ಈ ಒಂದು ತ್ರಿಚಕ್ರ ಸ್ಕೂಟಿಗಳೇನಿದೆ ಅದು ಈಗ ಚಿಕ್ಕಬಳ್ಳಾಪುರಲ್ಲಿ ತುಕ್ಕು ಹಿಡಿದು ಗ್ಯಾರೇಜ್ಗೆ ಹಾಕುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇನ್ನು ಮುಂದಾದರೂ ಎಚ್ಚೆತ್ತು ಈ ಒಂದು ವಿಶೇಷ ಚೇತನ ಇಲಾಖೆಗೆ ಒಂದು ಚಾಟಿ ಬೀಸಬೇಕಾಗಿದೆ ಮತ್ತು ವಿಶೇಷ ಚೇತನರ ಬಾಳಲ್ಲಿ ಬೆಳಕನ್ನು ಮೂಡಿಸಬೇಕಿದೆ.